ಹಲೋ ವೆಲ್ಕಮ್. ಈ ದಿನ ನಾವು ಡ್ರ್ಯಾಗನ್ ಫ್ರೂಟ್ ಉಪಯೋಗಿಸಿ ಇದರಿಂದ ಒಂದು ಮಿಲ್ಕ್ ಶೇಕ್ ಮಾಡೋಣ, ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಸಲಾಡ್ ಮಾಡೋಣ. ಈಗ ಮೊದಲಿಗೆ ಈ ಡ್ರ್ಯಾಗನ್ ಫ್ರೂಟ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡೋಣ. ನೋಡಿ, ಮೊದಲಿಗೆ ಈ ಕಡೆ ಮತ್ತು ಈ ಕಡೆ ಎರಡು ಕಡೆ ಸೈಡು ಸ್ವಲ್ಪ ಹೂವು ತೆಗೆದಿದ್ದೀನಿ. ಈಗ ಅದನ್ನು ಮಧ್ಯ ಓಪನ್ ಮಾಡೋಣ. ಈ ರೀತಿ ಬಂತು ನೋಡಿ, ಈ ರೀತಿ 4 ಪೀಸ್ ಮಾಡ್ಕೊಂಡಿದ್ದೀವಿ. ಇದನ್ನು ಈಗ ಸಿಪ್ಪೆ ಈ ರೀತಿ ಹಿಡಿದ್ರೆ ಸಾಕು, ಅದೇ ಬಂದುಬಿಡುತ್ತೆ. ನಾವು ಅದಕ್ಕೆ ಏನು ಚಾಕುವಿಂದ ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮೊದಲಿಗೆ ನಾವು ಮಿಕ್ಸಿ ಜಾರ್ಗೆ ಜಾಕ್ ಫ್ರೂಟ್ ಕಟ್ ಮಾಡಿರೋವಂಥದ್ದು ಹಾಕೊಳ್ಳೋಣ. ಈಗ ಮಿಲ್ಕ್ ಶೇಕ್ ಮಾಡೋಣ. ಜಾಕ್ ಫ್ರೂಟ್ ಹಾಕಿದೆ. ಈಗ ಅದಕ್ಕೆ ಸ್ವಲ್ಪ ಹಾಲು ಹಾಕೋಣ. ಈಗ ಅದಕ್ಕೆ 1-2 ಸ್ಪೂನ್ ಹನಿ ಹಾಕೋಣ, ಜೇನುತುಪ್ಪ ಹಾಕೋಣ. ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈಗ ಅದನ್ನು ಒಂದು ಲೋಟಗೆ ಹಾಕೋಣ. ಈಗ ಡ್ರ್ಯಾಗನ್ ಫ್ರೂಟ್ದು ಸಲಾಡ್ ಮಾಡೋಣ. ಈಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿರುವಂಥ ಡ್ರ್ಯಾಗನ್ ಫ್ರೂಟ ಹಾಕೋಣ. ಸೌತೆಕಾಯಿ ಸಣ್ಣ ಪೀಸಾಗಿ ಕಟ್ ಮಾಡಿರುವಂಥ ಸೌತೆಕಾಯಿ ಹಾಕೋಣ. ಇದು ಸೀಬೆಕಾಯಿ, ಸ್ವಲ್ಪ ತುರಿದಿರುವಂಥ ಕ್ಯಾರೆಟ್ ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋಣ. ಈಗ ಇದಕ್ಕೆ ಬ್ಲ್ಯಾಕ್ ಸಾಲ್ಟು, ಮೆಣಸಿನ ಪುಡಿ ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿದ್ದೀನಿ. ಈಗ ಇಷ್ಟನ್ನು ಕೂಡ ಮಿಕ್ಸ್ ಮಾಡೋಣ. ನೋಡಿ, ಡ್ರ್ಯಾಗನ್ ಫ್ರೂಟ್ದು ಮಿಲ್ಕ್ ಶೇಕು ಮತ್ತು ಡ್ರ್ಯಾಗನ್ ಫ್ರೂಟ್ ಸಲಾಡು ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.